ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ನಾನು ಇವತ್ತು ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ ಸ್ನೇಹಿತರೆ? ನಮ್ಮ ಕಲಬುರಗಿಯ ಪ್ರಸಿದ್ಧವಾದ ಶರಣಬಸವೇಶ್ವರ ಸ್ವಾಮಿಯ ದೇವರ ಪಲ್ಲಕ್ಕಿ ಉತ್ಸವ ಇತ್ತು. ಇವತ್ತು ಶ್ರಾವಣ ಸೋಮವಾರದ 3ನೇ ಶ್ರಾವಣ ಸೋಮವಾರದ ವಿಶೇಷವಾಗಿ ಇವತ್ತು ಪಲ್ಲಕ್ಕಿ ಉತ್ಸವ ಇರುತ್ತೆ. ಹಾಗಾಗಿ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮ ಜೊತೆ, ನೀವು ಎಲ್ಲ ನೋಡ್ಕೊಬರೋಂತೆ ಯಾವ ರೀತಿಯಾಗಿತ್ತು ಎಲ್ಲ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ. ನಮ್ಮ ಜೊತೆ ನಿಮಗೂ ಆ ಸ್ವಾಮಿಯವರ ದರ್ಶನ ಸ್ವಲ್ಪ ಸಿಗಲಿ ಅಂತೇಳಿ ಕೇಳ್ಕೊಳ್ತಾ, ಸ್ವಲ್ಪ ಏನು ತುಂಬಾ ಸಿಗಲಿ ಸ್ನೇಹಿತರೆ. ಆದರೆ ದೇವ್ರ ದರ್ಶನ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಫುಲ್ ರಶ್ ಅಂದ್ರೆ ರಶ್ ಇರುತ್ತಲ್ವ. ಅದಕ್ಕೋಸ್ಕರ ಬೇರೆ ದಿನಗಳಲ್ಲಿ ತುಂಬ ಸಲ ತೋರಿಸಿದ್ದೀನಿ. ನಿಮಗೆ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ದೇವಸ್ಥಾನ ಎಲ್ಲ ಬೇಕಂದರೆ ನೋಡಬೇಕಂದ್ರೆ ವಿಡಿಯೋ ಇದೆ. ಇವತ್ತಿನ ದಿನ ಪಲ್ಲಕ್ಕಿ ಉತ್ಸವ ಮಾತ್ರ ದರ್ಶನ ಎಲ್ಲ ಮಾಡಿಕೊಂಡು ಯಾವ ರೀತಿಯಾಗಿತ್ತು ಜಾತ್ರೆ ಎಲ್ಲ ಅಂಥೇಳಿ ನೋಡ್ಕೊಂಬರೋಣ. ತುಂಬಾ ರಶ್ ಅಂದರೆ ಫುಲ್ ರಶ್ಶು. ಅದರಲ್ಲಿ ಮಳೆ ಬರೋ ವಾತಾವರಣ ಬೇರೆ ಇದ್ದಿದ್ದರಿಂದ ಸ್ವಲ್ಪ ಗಡಿಬಿಡಿ ಅನ್ನಿಸ್ತಾಯಿತ್ತು. ಆದ್ರೂ ತುಂಬಾ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ನೋಡ್ಕೊಂಬರೋಣ ಬನ್ನಿ. ನಾವು ದೇವಸ್ಥಾನಕ್ಕೆ ಹೊರಡಾಗ ಸಂಜೆ 4:15 5 ಗಂಟೆ ಆಗ್ತಾಯಿತ್ತು ಸ್ನೇಹಿತರೆ. ಆಗ ಬಂದಾಗ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ಎಲ್ಲರೂ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ರು. ಕೆಲವು ಜನ ಇನ್ನೂ ಬರ್ತಾಯಿದ್ರು. ನಾವು ಬರೋ ಟೈಮಿಗೂ ಇನ್ನೂ ಎಷ್ಟೋ ಜನ ಬರ್ತಾಯಿದ್ರು ಸ್ನೇಹಿತರೆ. ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಜಾತ್ರೆ. ಇದೆಲ್ಲ ಹೊರಗಡೆದು ಸ್ನೇಹಿತರೆ, ಇನ್ನೂ ನಾವು ಒಳಗಡೆ ಹೋಗಿಲ್ಲ. ಇದು ಬಂದುಬಿಟ್ಟು ಹೊರಗಡೆ ರಸ್ತೆ ಇದೆಯಲ್ವಾ, ಆ ರಸ್ತೆಯಲ್ಲಿ ಎಲ್ಲ ಯಾವ ರೀತಿ ಹಾಕ್ಕೊಂಡಿದ್ದಾರೆ, ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ಇದು ಬಂದುಬಿಟ್ಟು ಜಾತ್ರೆಯಲ್ಲೂ ಸೇಮ್ 2 ಸೈಡೂ ಹಾಕ್ಕೊಂಡಿರ್ತಾರೆ. ಫುಲ್ ಅವತ್ತಿನ ದಿನ ಇಲ್ಲಿ ಏನು ಗಾಡಿಗಳೇ ಆಗಲಿ ಯಾವುದೇ ವೆಹಿಕಲ್ಸ್ಗಳು ಯಾವುದೂ ಓಡಾಡೋದಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ಫುಲ್ಲು ಪ್ಯಾಕ್ ಇದನ್ನು ಮಾಡಿರ್ತಾರೆ. ಅದೇ ಎಲ್ಲ ಸೋಮವಾರನೂ ಅಷ್ಟೇ ಅಂದ್ಕೊಳ್ತೀನಿ ಸ್ನೇಹಿತರೆ. ಯಾಕಂದರೆ ತುಂಬಾ ರಶ್ ಅಂದ್ರೆ ರಶ್ ಇರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಈ ಶ್ರಾವಣ ದಿನಗಳಲ್ಲಿ ಸ್ನೇಹಿತರೆ, ಶ್ರಾವಣ ತಿಂಗಳಲ್ಲಿ ಪ್ರತಿದಿನ ಸ್ನೇಹಿತರೆ ಕೆಲವೊಬ್ರು ಅಕ್ಕಪಕ್ಕ ಊರುಗಳಿಂದ ಬರಿಗಾಲಲ್ಲಿ ಏನು ನಾವು ನಡ್ಕೊಂಡು ಬಂದು ನೀನು ದರ್ಶನ ಮಾಡ್ತೀವಿ ಅಂತೇಳಿ ಇದನ್ನು ಮಾಡ್ಕೊಂಡಿರ್ತಾರಲ್ವ, ಹರಕೆ ಮಾಡ್ಕೊಂಡಿರ್ತಾರಲ್ವ, ಅವರು ಅದೇ ರೀತಿಯಾಗಿ ಬಂದಿರ್ತಾರೆ. ಕೆಲವೊಬ್ಬರು ಎಲ್ಲೋ ಒಬ್ಬರು ಇಬ್ಬರು ಅಷ್ಟೇ ಕಾಲಿಗೆ ಚಪ್ಪಲಿಯನ್ನು ಹಾಕ್ಕೊಂಡಿದ್ದು, ಉಳಿದವರೆಲ್ಲನ ಬರೀ ಕಾಲಲ್ಲೇ ಸ್ನೇಹಿತರೆ ಇದ್ದಿದ್ದಂಥದ್ದು. ಅದು ಅವ್ರವ್ರದ್ದು ಏನು ನಾವೊಂದೀಗ ಬೇಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಅದು ಇದು ಆಯಿತು ಅಂತಂದರೆ ನಾವು ಅದನ್ನು ಸೇವೆಯನ್ನು ಸಲ್ಲಿಸ್ಬೇಕಲ್ವ. ಹಾಗಾಗಿ ಇಲ್ಲ ಅಂತಂದರೆ ಕೆಲವೊಬ್ಬರು ನಮಗಿದು ಒಳ್ಳೇದಾಗಲಿ ಅಂತ ಬೇಡ್ಕೊಂಡೇ ಮಾಡಿರ್ತಾರೆ. ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂದರೆ, ಇದು ನಾವು ದೇವ್ರ ದರ್ಶನಕ್ಕೆ ಹೋಗುವಂಥ ಒಳಗಡೆ ಹೋಗುವಂಥ ಇದು ಸ್ನೇಹಿತರೆ. ಇಲ್ಲೇ ನಾವು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋಗೋದು. ಆದರೆ ಎಷ್ಟು ರಶ್ ಇದೆ ಅಂತಂದರೆ, ಎಲ್ಲಿವರೆಗೂ ಅಂತಂದರೆ ಫುಲ್ಲು ಏನು ಎಂಟ್ರಿ ಇದೆಯಲ್ವಾ, ಗೇಟ್ ಇದೆಯಲ್ಲ, ಗೇಟ್ ಬಿಟ್ಟು ನಾನು ಸ್ವಲ್ಪ ಮುಂದಕ್ಕೆ ಅಲ್ಲಿಂದ ರಶ್ ಅಂದ್ರೆ ರಶ್ ಇದೆ. ಆ ನೀರೆಲ್ಲ ಬೀಳ್ತಾ ಇದೆ ನೋಡಿ, ಅಲ್ಲಿಂದ ಫುಲ್ಲು ಲೈನ್ 2 ಲೈನ್ ಹಚ್ಚಿದ್ದಾರೆ ಸ್ನೇಹಿತರೆ. ನಮಗಂತೂ ದರ್ಶನ ಅಂತೂ ಮಾಡೋದಕ್ಕೆ ಆಗೋದಿಲ್ಲ ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾವು ಹಾಗೇ ಮುಂದೆ ಬಂದು, ಇಲ್ಲಿ ಬಸವಣ್ಣ ಎಲ್ಲ ಇದೆಯಲ್ಲ, ಇಲ್ಲಿಗೆ ಬಂದು ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ದರ್ಶನ ಮಾಡಿಕೊಂಡು ನಾವು ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಬರುವಂಥದ್ದು ಸ್ನೇಹಿತರೆ. ಬೇರೆ ದಿನಗಳಲ್ಲಿ ಫ್ರೀಯಾಗಿದ್ದಾಗ ಹೋದಾಗ ಇಲ್ಲೆಲ್ಲ ಒಳಗಡೆ ಹೋಗಿ ಇಲ್ಲಿ ಬಸವಣ್ಣ ಕಾಣಿಸ್ತಾ ಇದೆಯಲ್ಲ ಮೂರ್ತಿ, ಅಲ್ಲಿಗೆಲ್ಲ ಹೋಗ್ಬಿಟ್ಟು ಮುಟ್ಟಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಎಲ್ಲ ಕುತ್ಕೊಂಡು ಬರ್ತೀವಿ. ಆದರೆ ಈ ಟೈಮಲ್ಲಿ ಮಾತ್ರ ಅಲ್ಲಿ ಒಳಗಡೆ ಬಿಡೋದಿಲ್ಲ. ಜಾತ್ರೆ ಟೈಮಲ್ಲೂ ಅಷ್ಟೇ, ಈ ಟೈಮಲ್ಲೂ ಅಷ್ಟೇ ಬಿಡೋದಿಲ್ಲ ಸ್ನೇಹಿತರೆ. ಹಾಗೆಯೇ ಪಲ್ಲಕ್ಕಿ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ, ಆ ಭಗವಂತನನ್ನು ಅದರಲ್ಲಿ ಇಟ್ಟು ಎಲ್ಲ ಪ್ರದಕ್ಷಿಣೆ ಮಾಡಿಸ್ತಾ ಇರ್ತಾರಲ್ವ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ವೀರಗಾಸೆದು ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಏನು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆ ಹೋಗಿದ್ದೆ ಅಂತಂದರೆ ಇನ್ನೂ ಚೆನ್ನಾಗಿ ಇದನ್ನು ಮಾಡ್ಬೋದಾಯಿತು ಸ್ನೇಹಿತರೆ. ಸಲ ತುಂಬಾ ಚೆನ್ನಾಗಿ ನಾವು ಅಲ್ಲಿಗೆ ಹೋದ್ವಿ, ಅಲ್ಲಿ ಪಲ್ಲಕ್ಕಿನೂ ಅಲ್ಲಿಗೆ ಬಂದಿತ್ತು ಸ್ನೇಹಿತರೆ. ಅದು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಏನಂದರೆ ಫುಲ್ ಸ್ಟೋರೇಜ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಡಿಲೀಟ್ ಮಾಡಿದ್ದೀನಿ. ಆದರೆ 1-2 ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಹಾಕ್ತೀನಿ ಸ್ನೇಹಿತರೆ. ನೋಡ್ಕೊಂಬರ್ರಿ, ಡೊಳ್ಳು ಕುಣಿತದ್ದು ಅದೆಲ್ಲ ಇದೆಯಲ್ಲ, ಲಾಸ್ಟಲ್ಲಿ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ತುಂಬಾ ಚೆನ್ನಾಗಿ ಅಂದರೆ ತುಂಬಾ ಅದ್ಭುತವಾಗಿರುತ್ತೆ ಅದನ್ನೆಲ್ಲ ನೋಡೋದಕ್ಕೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಸ್ವಲ್ಪ ಎಲ್ಲ ವಾಯ್ಸ್ ಎಲ್ಲ ಇದನ್ನು ಮಾಡಿದ್ದೀನಿ. ಯಾಕಂದರೆ ಸಾಂಗ್ ಎಲ್ಲ ಹಾಕಿದ್ರಲ್ವ, ಸಾಂಗ್ ಪ್ಲೇ ಆಗ್ತಿದ್ದು ನಮಗೆ ಕಾಪಿರೈಟ್ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಮ್ಯೂಟ್ ಮಾಡಿ ಹಾಗೇ ಹಾಕಿದ್ದೀನಿ ಸ್ನೇಹಿತರೆ. ನೋಡ್ಕೊಂಬನ್ನಿ. ಒಂದೊಂದು ಹತ್ರ ಹಾಗೇ ಬಿಟ್ಟಿರ್ತೀನಿ, ಇಲ್ಲಾಂದರೆ ವಾಯ್ಸ್ ಓವರ್ ಕೊಟ್ಟಿರ್ತೀನಿ ಸ್ನೇಹಿತರೆ.
ಈಗ ನೋಡಿ ಸ್ನೇಹಿತರೆ, ಸ್ವಾಮಿಯವರ ಪಲ್ಲಕ್ಕಿ ಬರ್ತಾ ಇದೆಯಲ್ವಾ, ಎಲ್ಲ ಜನರಿಗೂ ಒಂಥರ ಆಸೆ ಕಾತರ ಅಂತಲೇ ಹೇಳ್ಬೋದು. ನಾವು ಪಲ್ಲಕ್ಕಿಯನ್ನು ಮುಟ್ಟಬೇಕು, ದರ್ಶನ ಮಾಡ್ಕೊಳ್ಬೇಕು, ಆ ಸ್ವಾಮಿಯ ಅದರಲ್ಲಿ ಕೂಡಿಸಿರುವಂಥ ಸ್ವಾಮಿಯವ್ರ ದರ್ಶನ ಮಾಡ್ಕೊಳ್ಬೇಕು. ಹಾಗೆಯೇ ಒಂದು ಹೂವು ಪ್ರಸಾದ ಕೊಡ್ತಾರೆ, ಅದನ್ನು ಇಸ್ಕೊಳ್ಬೇಕು ಅನ್ನುವಂಥದ್ದು ತುಂಬಾ ಆಸೆ ಕಾತರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಅಲಂಕಾರನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಪ್ರತಿ ವರ್ಷವೂ ಹೋದ ವರ್ಷವೂ ಸೇಮ್ ಇದೇ ಥರ ಇತ್ತು, ಈ ವರ್ಷವೂ ಸೇಮ್ ಹಾಗೇ ಇದೆ. ಹಾಗೆಯೇ ದೇವಸ್ಥಾನದ ಪ್ರಾಂಗಣ ಬಂದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ಅಂದ್ರೂ ಜನಜಂಗುಳಿ ಅಂತಲೇ ಹೇಳ್ಬೋದು. ಅಷ್ಟು ಜನ ತುಂಬಿ ತುಳ್ಕಾಡ್ತಾ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಂದು ಮಿನಿ ಜಾತ್ರೆ ಅಂತಲೇ ಹೇಳ್ಬೋದು, ಮಿನಿ ಜಾತ್ರೆ ಅಂತಲೇ ಕರೀತಾರೆ ಸ್ನೇಹಿತರೆ ಈ ಶ್ರಾವಣ ಮಾಸದಲ್ಲಿ ಮಾಡುವಂಥದ್ದು. ಬಂದ್ಬಿಟ್ಟು ದೇವಸ್ಥಾನ ನೋಡಿ ಈ ರೀತಿಯಾಗಿದೆ. ಆದರೂ ತುಂಬಾ ಎಲ್ಲ ಲೈನಿಗೆ 2 ಲೈನು ದರ್ಶನ ಪಡೆಯೋದಕ್ಕೆ ಎಲ್ಲ ನಿಂತ್ಕೊಂಡಿದ್ದಾರೆ. ನಮಗಂತೂ ಸಾಧ್ಯ ಇಲ್ಲ ಅಂಥೇಳಿ ನಾವು ಬೇರೆ ದಿನಗಳಲ್ಲಿ ಯಾವಾಗ ಅಂದರೆ ನಾವೇನಾದರೂ ದರ್ಶನ ಮಾಡ್ಕೊಂಬರ್ಬೇಕು ಹೋಗ್ಬೇಕಂದ್ರೆ ಖಂಡಿತವಾಗ್ಲೂ ಹೋಗಿ ಬಂದಿರ್ತೀವಿ. ಹಾಗಾಗಿ ದರ್ಶನಕ್ಕೇನು ಹೋಗಲಿಲ್ಲ ಸ್ನೇಹಿತರೆ. ನಂತರದಲ್ಲಿ ಎಲ್ಲ ಇದು ಪ್ರಾಂಗಣದಲ್ಲಿ ಅಂಗಳದಲ್ಲಿ ಎಲ್ಲ ನೋಡಿ ಊಟ ಎಲ್ಲ ಇಸ್ಕೊಂಡು ಊಟ ಮಾಡುವಂಥವ್ರು ಊಟ ಮಾಡ್ತಾಯಿದ್ರೆ, ಹಾಗೇನೇ ಅರಸ್ಕೊಂಡು ಏನು ಬೇಡ್ಕೊಂಡಿರ್ತಾರಲ್ವ ಅಂಥವರೆಲ್ಲ ಒಂದು 2 kg ಮಾಡಿಸ್ತೀವಿ, ಒಂದು 5 kg ಮಾಡಿಸ್ತೀವಿ, ಈ ಥರ ಒಬ್ಬೊಬ್ಬರು. ಹಾಗೆಯೇ ದೊಡ್ಡ ದೊಡ್ಡ ಅಂಗಡಿಗಳು ಎಲ್ಲ ಇದೆಯಲ್ಲ ಅಂಥವರೆಲ್ಲ ತುಂಬಾ ಸ್ನೇಹಿತರೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡ್ಕೊಂಡು ಬಂದು ಅನ್ನ ಸಾಂಬಾರು, ಹಾಗೆಯೇ ಹುಗ್ಗಿ ಸ್ನೇಹಿತರೆ, ಗೋಧಿ ಹುಗ್ಗಿ ವಿಶೇಷವಾಗಿ ಅಂತಂದರೆ ಇಲ್ಲಿ ಗುಲ್ಬರ್ಗ ಫೇಮಸ್ ಅಂತಂದರೆ ಗೋಧಿ ಹುಗ್ಗಿ ಅಂತಲೇ ಹೇಳ್ಬೋದು ದೇವಸ್ಥಾನಗಳಲ್ಲಿ. ಹಾಗೆಯೇ ಸಜ್ಜಕ, ರವೆಯಿಂದ ಮಾಡಿರುವಂಥ ಸಜ್ಜಕ ಸ್ನೇಹಿತರೆ, ಅದೂ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಬಗಾರ್ ರೈಸ್ ಸಾಂಬಾರು ಸ್ನೇಹಿತರೆ, ಅದನ್ನು ಫೇಮಸ್ ಇಲ್ಲಿ ಗುಲ್ಬರ್ಗದ್ದು. ಹಾಗೆಯೇ ನಾವು ಸ್ವಲ್ಪ ಎಲ್ಲ ಇಸ್ಕೊಂಡು ಬಂದು ಊಟ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಎಲ್ಲರೂ ನೋಡಿ ಯಾವ ರೀತಿಯಾಗಿ ಇಲ್ಲೇ ಕೂತ್ಕೊಳ್ಬೇಕು, ಇಲ್ಲೇ ನಿಂತ್ಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಸ್ವಾಮಿ ಭಗವಂತನ ಸನ್ನಿಧಿ ಅಂತ ಅಂದಾಗ ಎಲ್ಲೆಲ್ಲೋ ಭಗವಂತನೇ ಇರ್ತಾನೆ ಅನ್ನೋದು ಖಂಡಿತವಾಗ್ಲೂ. ಎಲ್ಲರೂ ಕುತ್ಕೊಂಡು ಅಲ್ಲೇ ಎಲ್ಲ ಎಲೆ ಎಲ್ಲ ಊಟ ಮಾಡಿ ಹಾಗೇ ಹಾಕಿದ್ದಾರೆ. ಅಲ್ಲೇ ಕುತ್ಕೊಂಡು ಊಟ ಮಾಡೋವಂಥವ್ರು ಮಾಡ್ತಾರೆ, ನಿಂತ್ಕೊಂಡು ಊಟ ಮಾಡುವಂಥವ್ರು ಮಾಡ್ತಾರೆ. ಈ ರೀತಿಯಾಗಿರುತ್ತೆ. ನಮಗೆ ಸ್ವಲ್ಪ ಅನ್ನ ಸಾಂಬಾರೆಲ್ಲ ಸಿಗಲಿಲ್ಲ ಸ್ನೇಹಿತರೆ, ಪರವಾಗಿಲ್ಲ, ಯಾವುದೋ ಒಂದು ಪ್ರಸಾದ ಸಿಕ್ತಲ್ಲ ಅಂಥೇಳಿ ಸ್ವಲ್ಪ ಊಟ ಮಾಡ್ಕೊಂಬಂದ್ವಿ. ಹಾಗೆಯೇ ದಾಸೋಹಕ್ಕೆ ಏನಾದರೂ ಹೋಗಿದ್ವಿ ಅಂದರೆ ಅಲ್ಲಿ ಖಂಡಿತವಾಗ್ಲೂ ಅನ್ನ ಸಾಂಬಾರೆಲ್ಲ ಸಿಗ್ತಾಯಿತ್ತು, ಸಜ್ಜಕ ಎಲ್ಲ ಇರ್ತಿತ್ತು, ಹುಗ್ಗಿನೂ ಇರ್ತಾಯಿತ್ತು. ಆದರೆ ಫುಲ್ ರಶ್ ಇದ್ದಿದ್ದರಿಂದ ಬೇಡ ಅಂಥೇಳಿ ಮಳೆ ಬರೋ ಥರ ಇತ್ತಲ್ವ, ಹಾಗೆಯೇ ಸ್ವಲ್ಪ ಇಲ್ಲೇ ಯಾವುದೋ ಒಂದು ಪ್ರಸಾದ ಅಲ್ವಾ ಸಿಕ್ಕಿದ್ರೆ ಸಾಕಂತೇಳಿ ತೊಗೊಂಡು ಬಂದ್ವಿ. ಹಾಗೆಯೇ ನೀರು ನೋಡಿ ಎಷ್ಟು ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೋಡ್ತಾ ಇದ್ರೆ ಹಾಗೇನೆ ನೋಡ್ತಾ ನಿಂತ್ಕೊಂಡಿರ್ಬೇಕು ಅನಿಸುತ್ತೆ ಸ್ನೇಹಿತರೆ. ಇದ್ರದ್ದೆಲ್ಲ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಸಾಂಗ್ ಪ್ಲೇ ಆಗ್ತಿತ್ತಲ್ವ, ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ದೇವಸ್ಥಾನದ ಗೋಪುರ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಏನು ಭಾರತದ ಬಾವುಟ ಇದೆಯಲ್ಲ ಸೇಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬಾ ನನಗಂತೂ ಅದನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾಯಿತ್ತು ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಬರೋಣ ಅಂದ್ಕೊಳ್ತಿದ್ವಿ, ಆದರೆ ಮಳೆ ಬರೋ ಥರ ತುಂಬ ಇದಾಗ್ಬಿಟ್ಟಿತ್ತಲ್ವ, ಅದಕ್ಕೋಸ್ಕರ 8 ಗಂಟೆ ಆಗಿತ್ತು. ಆದ್ರೂ ಮನೆಗೆ ಬಂದ್ವಿ ಸ್ನೇಹಿತರೆ. ಆದ್ರೂ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಬರಬೇಕಾಗಿತ್ತು ಅನ್ನೋವಂಥದ್ದು ಇದು. ನೋಡೋಣ ಸ್ನೇಹಿತರೆ, ಏನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಯಾವಾಗಲೂ ಹೋಗಿ ಬರೋದಿದ್ದಿದೆ. ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ, ಹಾಗೆಯೇ ನಿಮ್ಮೆಲ್ಲರ ಜೊತೆಯಲ್ಲಿ ನಮ್ಮೆಲ್ಲರ ಮೇಲೂ, ನಮ್ಮ ಕುಟುಂಬದ ಮೇಲೂ, ನಮ್ಮ ಮಕ್ಕಳು, ನಮ್ಮ ಯಜಮಾನರು, ನಮ್ಮೆಲ್ಲರ ಮೇಲೂ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದನೂ ಖಂಡಿತವಾಗ್ಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ನೋಡಿ, ಈ ಬಲೂನ್ ಅಂತೂ ನೋಡ್ತಾ ಇದ್ರೆ ಎಷ್ಟು ಮನಸ್ಸಿಗೆ ಖುಷಿ ಆಗ್ತಾಯಿತ್ತು ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ನೋಡೋದಕ್ಕೆ ಒಂಥರ ಖುಷಿ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ನಿಮ್ಮಮ್ಮ ಸಣ್ಣ ಹುಡುಗಿಯಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ನೋಡಪ್ಪ, ಬೇಕೇನು ಕೇಳಪ್ಪ ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಕೊಡಿಸಿ ಅಂತೇಳಿ ಹೇಳ್ತಾಯಿದ್ದೆ. ಹಾಗೆಯೇ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾವು ಎಲ್ಲ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ನೇಹಿತರೆ. ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತೇಳಿ ನೋಡಿದೆ, ತುಂಬಾ ರೇಟ್ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಸ್ವಲ್ಪ ಏನು ಅಷ್ಟೇನು ತೊಗೊಳ್ಳಿಲ್ಲ ಸ್ನೇಹಿತರೆ. ತೆಂಗಿನಕಾಯಿ ಎಲ್ಲ ತೊಗೊಂಡೋಗಿದ್ವಲ್ಲ, ಎಲ್ಲ ಇದನ್ನು ಮಾಡ್ಕೊಂಡು ಹಾಗೆಯೇ ಬಂದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಸಂಜೆ ಸಮಯ ಆಗಿದ್ದಂದ್ರೆ ರಾತ್ರಿ ಸ್ನೇಹಿತರೆ, ಸಂಜೆ ಎಲ್ಲ ರಾತ್ರಿ ಆಗ್ತಾಯಿತ್ತು. ಆಲ್ರೆಡಿ 7:30 8 ಗಂಟೆ ಅಲ್ವಾ. ಆ ಸಮಯದಲ್ಲಿ ಎಷ್ಟು ಚೆನ್ನಾಗಿ ನೋಡಿ, ದೂರದಿಂದ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಆ ಲೈಟಿಂಗ್ಸಿಂದ ಇದು ಬಲೂನ್ಗಳದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನೀರೆಲ್ಲ ಹರಿದು ಬರ್ತಾ ಇತ್ತಲ್ಲವ, ಇದನ್ನೆಲ್ಲ ತುಳ್ಕೊಳ್ಳೋದು ಹೋಗೋದು, ಅದಕ್ಕೋಸ್ಕರ ತುಂಬಾ ಇದಾಗಿತ್ತು. ಹಾಗೆಯೇ ಒಂದು ಬುಟ್ಟಿ ತೊಗೊಳ್ಳೋಣ, ಬಂದಿದ್ದೀನಲ್ವ ದೇವಸ್ಥಾನಕ್ಕೆ, ಒಂದೇನಾದರೂ ತೊಗೊಳ್ಳೋಣ ಅಂತೇಳಿ ನೋಡಿದೆ ಸ್ನೇಹಿತರೆ. ಈಗ ಹೊಸ್ದಾಗಿ ಬಂದಿದೆಯಂತೆ ಈ ಥರ ಡಿಸೈನು, ಇದು ಹೊಸ್ದಾಗಿ ಬಂದಿದೆ, ಚೆನ್ನಾಗಿದೆ ತೊಗೊಳ್ಳಿ ಅಂತೇಳಿ. ಎಷ್ಟು 180 ರೂಪಾಯಿನ 150 ಎಷ್ಟು ಹೇಳಿದ್ರು, ಪುಟ್ಟದಾಗಿತ್ತಲ್ವ. ಅದಕ್ಕೆ ನಾನೇನು ಮಾಡಿದೆ, ಇಷ್ಟೊಂದು ರೇಟ್ ಹೇಳ್ತೀರಾ, ಕಡಿಮೆ ಮಾಡಿಕೊಡಿ ಅಂದೆ. ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ಹಾಗೆಯೇ ಬಿಟ್ಟು ಬಂದೆ. ನೆಕ್ಸ್ಟು ಈ ಸರಗಳೆಲ್ಲ ಬಂದುಬಿಟ್ಟು
50 ರೂಪಾಯಿಗೆ 2 ಇತ್ತು ಸ್ನೇಹಿತರೆ, 25 ರೂಪಾಯಿಗೆ ಒಂದು. ನನ್ನ ಮಗ ಹಿಡ್ಕೊಂಡು ಹೇಳ್ತಾ ಇದೆ ನೋಡು, ಅಪ್ಪ 50 ರೂಪಾಯಿಗೆ 2 ಅಂತಪ್ಪ, ನಕ್ಲೀಸ್ ಕೊಡಿಸು ಮಮ್ಮಿಗೆ ಅಂತೇಳಿ. ಅದಕ್ಕೆ ಹೇಳ್ತಾಯಿದ್ರು, ಇರೋದೇ ಹಾಕ ಬಾರಮ್ಮ ಬಾ, ಇರೋದೇ ಅದನ್ನು ಬಿಟ್ಟು ಇದನ್ನು ತೊಗೊಂಡು ಹಾಕಂತೀಯಂತೆ, ಬಂಗಾರದ ಬಿಟ್ಟು ಅಂತೇಳಿ. ಹಾಗೆಯೇ ಒಂದು ಇದನ್ನು ಮಾಡಿಕೊಂಡು ಕರ್ಕೊಂಡು ಬಂದರು ಸ್ನೇಹಿತರೆ. ನಂತರದಲ್ಲಿ ಹೊರಗಡೆ ಗೇಟಿಂದ ಹೊರಗಡೆ ನೋಡಿ ಸ್ನೇಹಿತರೆ, ಇದು ಬಂದುಬಿಟ್ಟು ರಸ್ತೆನೇ. ನೆಕ್ಸ್ಟ್ ಇಲ್ಲೆಲ್ಲ ಅಂಗಡಿಗಳು ಎಲ್ಲ ಸ್ಟಾಲ್ ಥರ ಎಲ್ಲ ಹಾಕಿದಾರಲ್ವ ನೋಡಿ, ಎಲ್ಲದನ್ನು ಹಾಕಿದ್ದಾರೆ ಸ್ನೇಹಿತರೆ. ಇಲ್ಲೂ ಅಷ್ಟೇ ಏನಾದರೂ ಆಟ ಸಾಮಾನೆಲ್ಲ ತೊಗೊಳ್ಬೋದಿತ್ತು. ಆದರೆ ನನ್ನ ಚಿಕ್ಕ ಮಗ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಅವನಿಗೆ ತೊಟ್ಲೋದು ಈ ರೀತಿಯಾಗಿ ಇದು ಟ್ರೈನಿಂದೆಲ್ಲ ಇರುತ್ತಲ್ವ, ಅಲ್ಲಿಗೆ ಹೋಗ್ಬೇಕು ಅನ್ನೋದು ಅವನಿಗೆ ಆಸೆ. ಆದರೆ ನಮಗೆ ಒಂದು ಸಲ ಹೋದ ಸಲ ನಾವು ಜಾತ್ರೆಗೆ ಹೋಗಿರಲಿಲ್ಲ, ಹೋದ ವರ್ಷ ಏನೋ ಈ ಶ್ರಾವಣ ಮಾಸದಲ್ಲೇ ಹೋದಾಗಲೇ ಯಾವಾಗಲೂ ಒಟ್ಟಾರೆ ಜಾರ ಬಂಡಿದು ಇದು ಗಾಳಿ ಎಲ್ಲ ಇರುತ್ತಲ್ವ, ಅದರಲ್ಲಿ ಕೂಡಿಸ್ಬಿಟ್ಟಿದ್ವಿ. ಅದೇನು ಸ್ವಲ್ಪ ಗಾಳಿ ಎಲ್ಲ ಹೋಗ್ತಾಯಿತ್ತು ನೋಡಿ ಸ್ನೇಹಿತರೆ. ಕೆಲವೊಂದು ಮಕ್ಳುಗಳೆಲ್ಲ ಅದ್ರಲ್ಲಿ ಸಿಗೆ ಬಿದ್ದುಬಿಟ್ರು. ಅವತ್ತಿಂದ ನಾವು ಅದನ್ನು ಹತ್ಸೋದೇ ಇಲ್ಲ ಸ್ನೇಹಿತರೆ. ಇವನೇನು ಮಾಡಿಬಿಟ್ಟ, ನನ್ನ ಮಗ ಫಾಸ್ಟ್ ಕೆಳಗಡೆ ಬೇಗ ಬಾ ಬಾ ಬಂದಿದ ತಕ್ಷಣ ಇಳಿದು ಬಂದುಬಿಟ್ಟ. ಆದರೆ ಚಿಕ್ಕ ಚಿಕ್ಕ ಮಕ್ಳುಗಳು 2 ಮಕ್ಕಳು ಅಲ್ಲೇ ಸಿಗೆ ಬಿದ್ದುಬಿಟ್ಟು ಗಾಳಿ ಎಲ್ಲ ಒಂದೇ ಸರಿ ಹೋಗ್ಬಿಡ್ತು ಸ್ನೇಹಿತರೆ. ಅವತ್ತಿಂದ ಭಯ ಆಗಿ ನಾವು ಆ ಕಡೆನೇ ಕರ್ಕೊಂಡು ಹೋಗೋದಿಲ್ಲ. ಅದರಲ್ಲಂತೂ ಅವನಿಗೆ ಕೂಡಿಸೋದೇ ಇಲ್ಲ ಸ್ನೇಹಿತರೆ. ಮಕ್ಳುಗಳು ಆಸೆ ಇರುತ್ತೆ ಆಟ ಆಡಬೇಕು ಅಂತೇಳಿ, ಯಾಕಂದ್ರೆ ಅದು ಗಾಳಿ ಎಲ್ಲ ತುಂಬಿರುತ್ತಲ್ವ, ಜಿಗ್ದು ಕುಣ್ಕೊಂಡು ಆಟ ಆಡ್ತಾ ಇರ್ತಾರೆ. ಯಾವ ಟೈಮಲ್ಲಿ ಏನಿದಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡೋದಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ಯಾವುದೋ ಒಂದು ಹೆಣ್ಮಗು ಕಳೆದೋಗ್ಬಿಟ್ಟಿತ್ತು ಸ್ನೇಹಿತರೆ, ಅನೌನ್ಸ್ ಮಾಡ್ತಾಯಿದ್ರು. ನಮಗಂತೂ ತುಂಬಾ ಬೇಜಾರು ಅನ್ನಿಸ್ತಾಯಿತ್ತು. ಹೋದ ಸಲ ಜಾತ್ರೆಯಲ್ಲೂ ಅಷ್ಟೇ, ಈ ವರ್ಷ ಹೋಗಲಿಲ್ಲ, ಹೋದ ಸಲ ಜಾತ್ರೆಯಲ್ಲೂ ಅಷ್ಟೇ ಮಗು ಕಳ್ಕೊಂಡಿದ್ದಾರೆ. ಮತ್ತೆ ಅನೌನ್ಸ್ ಮಾಡ್ತಾಯಿದ್ದಾರೆ, ಮತ್ತೆ ಅಳ್ತಾ ಇದ್ದಾರೆ ನಮ್ಮ ಇದು ಮಗು ಇಲ್ಲ ಅಂತೇಳಿ. ನಾವು ಎಷ್ಟು ಈ ಜನಗಳ ಇದರಲ್ಲಿ ಇಷ್ಟು ಎಚ್ಚರಿಕೆಯಿಂದ ನಮ್ಮ ಮಕ್ಕಳನ್ನಾಗಲಿ, ಹಾಗೆಯೇ ಒಂದು ಒಡವೆ, ಒಂದು ಬ್ಯಾಗ್ಗಳು, ಏನೇ ಪ್ರತಿಯೊಂದು ನಾವು ಎಷ್ಟು ಮೈ ಮೇಲೆ ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟು ಒಳ್ಳೆಯದು. ನಾವಂತೂ ನನ್ನ ಕೈ ಬಿಡೋದಿಲ್ಲ, ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದರೆ ರಶಲ್ಲಿ ಏನಾಗ್ತಿರುತ್ತೆ ಅಂತ ತಳ್ಕೊಂಡು ದೆಬ್ಬಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಇದನ್ನು ಮಾಡೋದಷ್ಟೇ. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ಒಡವೆಗಳೂ ಅಷ್ಟೇ ಯಾರು ಹೆಂಗೆ ಇದನ್ನು ಮಾಡ್ಕೊಳ್ತಾರೆ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ರಸ್ತೆ ಎಲ್ಲ ಬಿಟ್ಟು ಮುಂದಕ್ಕೆ ಆಟೋಕ್ಕೆ ಅಂತೇಳಿ ಬರ್ತಾಯಿದ್ವಿ. ಅಲ್ಲಿ ಬಂದರೂ ನೋಡಿ ಇನ್ನೂ ದೇವಸ್ಥಾನಕ್ಕೆ ಹೋಗೋವಂಥವ್ರು ಹೋಗ್ತಾನೆ ಇದ್ದಾರೆ, ಬರುವಂಥದ್ದು ದರ್ಶನ ಪಡ್ಕೊಂಡು ಬರುವಂಥವ್ರು ಬರ್ತಾನೆ ಇದ್ದಾರೆ ಸ್ನೇಹಿತರೆ. ನೋಡಿ ಯಾವ ರೀತಿಯಾಗಿದೆ ಅಂತೇಳಿ. ಹಾಗೆಯೇ ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ನಿಮಗೆ ಹೋದ ವರ್ಷದ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಸ್ವಲ್ಪ ಹಾಕ್ತೀನಿ, ನೋಡ್ಕೊಂಡ್ಬನ್ನಿ ಸ್ನೇಹಿತರೆ.
ಕ್ಲಿಪ್ಪಿಂಗ್ಸ್ ಎಲ್ಲ ಬಂದುಬಿಟ್ಟು ಹೋದ ವರ್ಷದ ಸ್ನೇಹಿತರೆ. ಹೋದ ವರ್ಷ ತೆಕ್ಕೊಂಡಿದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ ಹಾಗೆ ಇಟ್ಕೊಂಡಿದ್ದೆ, ಅದು ಇದೆ ಸ್ನೇಹಿತರೆ, ಹಾಕಿದ್ದೀನಿ ನೋಡಿ. ಹೋದ ವರ್ಷ ಬಂದು ಸ್ವಲ್ಪ ಬೇಗ ಹೋಗಿದ್ದು ಅಲ್ವಾ, ಹಾಗಾಗಿ ಆ ಬೆಳಕಿಗೆಲ್ಲ ಇನ್ನೂ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ನಂತರದಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ ಸ್ನೇಹಿತರೆ. ಎಲ್ರಿಗೂ ಆ ಭಗವಂತನ ಆಶೀರ್ವಾದ ಸಿಗಲಿ, ನಮಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮುಂದೊಂದೇ ಚಿಕ್ಕ ಕ್ಲಿಪ್ಪಿಂಗ್ಸ್ ಇದೆ, ನೋಡ್ಕೊಂಬನ್ನಿ ಸ್ನೇಹಿತರೆ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಗಿಸ್ತಾರೆ.